ಬಂಧುಗಳೇ, ಅದಕ್ಕೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಓದು ನೀವೆಲ್ಲ, ಕನ್ನಡದಲ್ಲಿ ಈಗ ಯೂಟ್ಯೂಬ್ನಲ್ಲಿ ಬರ್ತದೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಅವ್ರು ಗಾಂಧಿಗೆ ಅಂತೂ ಎಂದೂ ಕಿಮ್ಮತ್ ಕೊಡ್ಲಿಲ್ಲ. ಬೋಗಸ್ ಮನುಷ್ಯ ಅನ್ನತ್ತಿದ್ರು. ಅವ್ರು ಹೇಳ್ತಾರೆ, ಒಂದು BBC ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಆ ಬಾಬಾ ಸಾಹೇಬರು, ನಾನು ಗಾಂಧಿ ನೋಡಿದೆ, ಅವನೇನು ಮಹಾತ್ಮ ನನಗೇನು ಅನಿಸ್ಲಿಲ್ಲ. ಈ ಒಳಗೊಂದು ಮುಖ ಐತಿ ಹೊರಗೊಂದು ಮುಖ ಐತಿ ಅಂತ ಹೇಳಿದವ್ರು ಯಾರು? ಬಸವನಗೌಡಪ್ಪ ಯತ್ನಾಳ್ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರುವಂತ ನಮ್ಮ ಅವ್ರು ಹೇಳ್ತಾರೆ, ಮಿಸ್ಟರ್ ಗಾಂಧಿ ಅಂಡ್ ಮಿಸ್ಟರ್ ನೆಹರು, ನಿಮಗ ಪಾಕಿಸ್ತಾನ ಒಳಗೆ ಕೊಡ್ಬೇಕನ್ನಂಥದ್ದು ಬಹಳ ಉತ್ಸುಕತೆ ಇದ್ರೆ ಅಂಬೇಡ್ಕರ್ ಬರೆದಿದ್ದಂತ ಪುಸ್ತಕ. ಅವ್ರು ಹೇಳ್ತಾರೆ, ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಾಗಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಇಲ್ಲಾಂದ್ರೆ ಭಾರತದಲ್ಲಿ ಈ ಮುಸ್ಲಿಮರು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಶಾಂತಿ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು. ಇದನ್ನ ವಿಧಾನಸಭೆಯಲ್ಲಿ ಹೇಳಿದೆ ನಾನು. ಅಂಬೇಡ್ಕರ್ ವಿಚಾರದಲ್ಲಿ ಏನಾದ್ರೂ ಭಾರತ ಹಿಂದೂಗಳ ರಾಷ್ಟ್ರ ಆಗಿತ್ತಂದ್ರೆ ನಾವು ಸಣ್ಣ ಪುಟ್ಟ ಗಲಾಟೆ ಮಾಡಿ ಅಲ್ಲಿ ಒಂದಾಗ್ತಿದ್ವಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಅವ್ರ ಹೋಟು ನೋಡ್ರಿ, ದಾವಣಗೆರೆಗೆ ಹೆಂಗ್ ನಡ್ಸ್ಯಾರ ನಾಟಕ. ನೋಡ್ತಿರ್ಲಿಲ್ಲ, ಈಗ 60-70 ಸಾವಿರ ಅದಾನಂದ್ರೆ ಈ ನಾಟಕ ನಡೆದದೆ. ನಾಳೆ ಪೊಲೀಸ್ ಸೆಲೆಕ್ಷನ್ ಆಗುದಿಲ್ಲ ನಮ್ಮ ಹಿಂದೂಗಳದು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಅವ್ರು ಹೇಳ್ತಾರೆ ದಲಿತರಿಗೆ, ನಾವು ಹಿಂದೂಗಳ ಜೊತೆಗೆ ಹಿಂದೂಗಳಿಂದ ಅಪಾಯ ಇಲ್ಲ, ಕೆಳಂದಿಲ್ಲ ಒಂದ್ ದಿವಸ ಹೇಳಿದೆ ನಮ್ಮ SC ಮಾದೇವಪ್ಪರಿಗೆ. ಅಂಬೇಡ್ಕರ್ ಮಾತು ಹೇಳ್ತಾರೆ, ಇವತ್ತು ನಾನು ತಪ್ಪು ಅನ್ಸಿರ್ಬೋದು, ಆದ್ರೆ ಒಂದಿಲ್ಲ ಒಂದ್ ದಿವಸ ಹಿಂದೂಗಳಿಗೆ ಗೊತ್ತಾಗ್ತದೆ ಪಾಕಿಸ್ತಾನಕ್ಕೆ ಅವ್ರನ್ನ ಯಾಕೆ ಕಳಿಸ್ಬೇಕಾಗಿತ್ತು ಅನ್ನೋದನ್ನ. ಮುಂದಿನ ಯುವ ಜನಾಂಗ ಹಿಂದೂಗಳು ನೆನಪು ಮಾಡುವಂತ ಒಂದು ಕಾಲ ಬರ್ತದೆ ಅಂತ ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ದಲಿತರು ಜಾಗೃತರಾಗಿದ್ದಾರೆ.